ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ 25ನೇ ಸಂಧಿ ಆರೋಹಣ ತಾರತಮ್ಯ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ರೆಡಿ ಇದ್ದೀರಾ? ಶುರು ಮಾಡೋಣ. ತಮ್ಮ ಹೆಸರು ಹೇಳಿ ಜೋರಾಗಿ. ನಮಸ್ಕಾರ, ನನ್ನ ಹೆಸರು ಅಪೂರ್ವ ಮಳಗಿ. ಅಪೂರ್ವ ಮಳಗಿ, ದೊಡ್ಡ ಮನೆತನ ಮಳಗಿ ಮನೆತನ ಅಲ್ವಾ? ಎಲ್ಲಿ? ಹುಬ್ಬಳ್ಳಿನ? ಹುಬ್ಬಳ್ಳಿಯಲ್ಲಿ. ಈಗ ನೀವು ನಂತರ ಇಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೀರಾ. ಅಂದರೆ ಹುಬ್ಬಳ್ಳಿಯಲ್ಲಿ ಯಾರು ಇರ್ತಾರೆ? ಅಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಅತ್ತೆ ಮಾವ ಇರ್ತಾರೆ. ಒಳ್ಳೆ ಮಳಗಿ, ಇದೊಂದು ಮಳಗಿ ಜಯತೀರ್ಥಾಚಾರ್ಯ, ದೊಡ್ಡ ದೊಡ್ಡ ಮನೆತನ, ತುಂಬ ಒಳ್ಳೆಯದು. ತಾವು ಈಗ ಹರಿಕಥಾಮೃತ ಸಾರದಲ್ಲಿ ಆಸಕ್ತಿ ಬಂದಿದೆ, ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕು ಅಂತ ಬಂದಿದ್ದೀರಾ. 25ನೇ ಒಂದು ಸಂಧಿಯಲ್ಲಿ ತಮಗೆ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ತಮಗೆ, ತೃಣ ಕ್ರಿಮಿ ಜೀವಿಗಳಿಗಿಂತ ಯಾರು ಉತ್ತಮರು? ತೃಣ ಕ್ರಿಮಿ ಜೀವಿಗಳಿಗಿಂತ ಯಾರು ಉತ್ತಮರು? ಆಡು, ಕುರಿ. ಜೋರಾಗಿ. ಆಡು, ಕುರಿ, ಗೋವು, ಗಜ, ಸಿಂಹಾದಿಗಳು. ಆಡು, ಕುರಿ, ಗೋವು, ಗಜ, ಸಿಂಹಾದಿಗಳು ಸರಿಯಾದ ಉತ್ತರ. ನೋಡಿ, ಅನೇಕ ಜೀವರಾಶಿಗಳಿದ್ದಾವೆ. ತೃಣ ಜೀವಿ ರಾಶಿಗಳು, ಜಡ ಕೂಡ ಇದೆ. ಇಲ್ಲಿ ತಗೊಂಡಿರೋದೇನೋ ತೃಣ ಕ್ರಿಮಿ ಜೀವಿಗಳಿಗಿಂತ ಯಾರು ಉತ್ತಮರು ಅಂತಂದರೆ ಆಡು, ಕುರಿ, ಗೋವು, ಗಜ, ಸಿಂಹಾದಿಗಳು ಉತ್ತಮ ಜೀವಿಗಳು ಅಂತ ಹೇಳಿ. ಯಾಕಂದ್ರೆ ಕ್ರಿಮಿಗಳಿಗೆ ಇದಕ್ಕೆ ಇವಕ್ಕಿರೋಷ್ಟು ಒಂದು ಸ್ವಾತಂತ್ರ್ಯ ಅಂತ ಅನ್ಕೊಳ್ರಿ, ಅಥವಾ ಮತ್ತೇನಾದ್ರು ತಲೆ ಇರಲ್ಲ ಈ ಕ್ರಿಮಿಗಳಿಗೆ ಅಲ್ವಾ, ಅಷ್ಟು ಕೊಟ್ಟಿರ್ತಾನೆ. ಅದಕ್ಕಿಂತ ಉತ್ತಮರು. ಮತ್ತೆ ಮಾನವ ಜನ್ಮ ದೊಡ್ಡದು, ಅದನ್ನು ಹೇಳ್ಬಿಟ್ಟಿದ್ದಾರೆ ದಾಸರು. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನರ ಗಂಧರ್ವರಿಗೆ ಅಧಮರು ಯಾರು? ನರ ಗಂಧರ್ವರಿಗೆ ಅಧಮರು ಯಾರು? ಧರಣೀಪರು, ಮನುಷ್ಯ ಚಕ್ರವರ್ತಿಗಳು, ಕಕ್ಷಾ 30. ವೆರಿ ಗುಡ್, ಸರಿಯಾದ ಉತ್ತರ. ಧರಣಿಪರು ಮಾನುಷ ಚಕ್ರವರ್ತಿಗಳು. ಅಂದರೆ ಇದು ಕಕ್ಷಾ 30ನೇದು ಅಂತ ಕೂಡ ಹೇಳಿಬಿಟ್ರು. ಅಂದರೆ ನೀವು ಅಧ್ಯಯನ ಮಾಡ್ತಾ ಇದ್ದೀರಾ ಹರಿಕಥಾಮೃತ ಸಾರನ? ಸ್ಟಾರ್ಟ್ ಮಾಡಿದ್ದೀವಿ. ಓಕೆ ಓಕೆ, ಇಲ್ಲ ಆಗಲಿ, ಮುಂದುವರಿಲಿ. ಮೊದಲು ಏನು ಅಂದರೆ, ಈಗ ನೀವು ಇದಕ್ಕೆ ಬಂದ್ರಿ ಯಾವುದೋ ಕಾರ್ಯಕ್ರಮಕ್ಕೆ, ಆಸಕ್ತಿ ಬಹಳ ಮುಖ್ಯ. ನಾನು ಭಾಗವಹಿಸಬೇಕು ಯಾವುದೇ ಒಂದು ಕಾರ್ಯಕ್ರಮ. ಈಗ ಕುಂಭಮೇಳ ನಡೀತಾ ಇದೆ ಅಲ್ವಾ? ಕುಂಭಮೇಳದಲ್ಲಿ ಈಗ ಅಲ್ಲಿ ಹೋದವರೆಲ್ಲ ಏನು ಹೇಳ್ತಾ ಇದ್ದಾರೆ? ಬನ್ನಿ, ತುಂಬ ಚೆನ್ನಾಗಿದೆ, ಭಾಗವಹಿಸಿರಿ. ನಾವು ಈ ಒಂದು ಎಷ್ಟು 144 ವರ್ಷಕ್ಕೆ ಬಂದಿರೋದು, ಇದು ಸಾಮಾನ್ಯ ಅಲ್ಲ, ಸಾಮಾನ್ಯವಲ್ಲಿದು ಅಂತ ಹೇಳ್ತಾರೆ ಆ್ಯಕ್ಚುಲಿ. ಮತ್ತೆ ಇನ್ನೂ 3 ಜನರೇಷನ್ ಬರಬೇಕು, ಆಮೇಲೆ ಸಿಗತ್ತೆ. ಅವಾಗ ನಾವು ಇರ್ತೀವೋ ಇರಲ್ಲೋ, ಏನಾಗಿರ್ತೀವೋ ಏನೂ ಗೊತ್ತಿಲ್ಲ. ಅದಕ್ಕೆ ಖಂಡಿತ ಬನ್ನಿರಿ ಅಂತ ದೊಡ್ಡವರೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಹೋಗಿ ಬರೋಣ ಅಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಅಂದರೆ ಮಾನುಷ ಚಕ್ರವರ್ತಿಗಳು, ಧರಣಿಪರು ಅಂತ ಯಾಕಂದ್ರು ಅಂದರೆ, ಈಗ ನೋಡ್ರಿ, ನರಗಂಧರ್ವರಿಗೆ ಅಧಮರು ಯಾರು ಅಂತಂದರೆ ಧರಣಿಪರು. ಅವರು ಇದರಲ್ಲಿ ಬರ್ತಾರೆ. ಆದರೆ ಮಾನುಷ ಚಕ್ರವರ್ತಿಗಳು ದೊಡ್ಡ ಒಂದು, ಅವ್ರದ್ದು ಕಕ್ಷೆ ಸಾಮಾನ್ಯ ಅಲ್ಲ, ಅವರು ಎಲ್ಲರನ್ನೂ ಆಳುವಂಥ ಚಕ್ರವರ್ತಿಗಳು. ಈಗ 3ನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ. ಅಶ್ವಿನಿ ದೇವತೆಗಳ ಸತಿಯಾದ ಉಷಾದೇವಿಗಿಂತ ಯಾರು ಉತ್ತಮರು? ಇನ್ನೊಂದ್ಸತಿ ಕೇಳ. ಅಶ್ವಿನಿ ದೇವತೆಗಳ ಸತಿಯಾದ ಉಷಾದೇವಿಗಿಂತ ಯಾರು ಉತ್ತಮರು? ಬುಧನು. ಜೋರಾಗಿ. ಬುಧನು ಸರಿಯಾದ ಉತ್ತರ. ಜೋರಾಗಿ ಹೇಳಿ. ನಿಮ್ಮ ಹೆಸರು ಏನು ಹೇಳಿದ್ರೆ ಹೇಳಿ? ಅಪೂರ್ವ ಮಳಗಿ. ಮತ್ತೆ ಅಪೂರ್ವವಾಗಿರಲಿ ನಿಮ್ದು. ತುಂಬ ಅಪರೂಪವಾದ ಅಪೂರ್ವ. ಇನ್ನು ನಾನು ಕೊನೆಯ ಪ್ರಶ್ನೆಗೆ ಬರೋಕ್ಕಿಂತ ಮುಂಚೆ ತಾವು ಏನು ಮಾಡ್ಕೊಂಡಿದ್ದೀರಮ್ಮ? ನಾನು ಮುಂಚೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಮುಂಚೆ ಅಂದರೆ ಎಷ್ಟು ವರ್ಷಕ್ಕಿಂತ ಮುಂಚೆ? ಒಂದು 3-4 ವರ್ಷ ಮುಂಚೆ, ಮಕ್ಕಳು ಹುಟ್ಟಕ್ಕಿಂತ ಮುಂಚೆ. ಯಾಕಂದ್ರೆ ಮಕ್ಕಳು ಹುಟ್ಟಿದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋದೇ ಆಗ್ಬಿಡುತ್ತೆ. ಆಗ್ಬಿಡುತ್ತೆ. ಒಂದು ಸ್ವಲ್ಪ ದೊಡ್ಡವರಾದ್ಮೇಲೆ ವರ್ಕ್ ಫ್ರಮ್ ಹೋಮ್ ಕಾರ್ಪೊರೇಟ್ ಲೈಫಿಗೆ ಶಿಫ್ಟ್ ಆದೆ. ಸೊ ಈಗ ಮನೆಯಿಂದನೇ 9 to 6 ಜಾಬ್ ಏನಂತೀವಲ್ಲ ಅದೇ. ಮಕ್ಕಳನ್ನ ನೋಡ್ಕೋಬಹುದು, ಜಾಬ್ ಮಾಡ್ಕೋಬಹುದು. ವರ್ಕ್ ಫ್ರಮ್ ಹೋಮ್, ವರ್ಕ್ ಫಾರ್ ಹೋಮ್ ಕೂಡ. ವೆರಿ ಗುಡ್, ವೆರಿ ಗುಡ್. ಇನ್ನು ಕೊನೆ ಪ್ರಶ್ನೆ ತಮಗೆ. ಪರಮಾತ್ಮನು ಸರ್ವಸಾಕ್ಷಿಗನು ವಿವರಿಸಿ. ಇದನ್ನ ನಾನು ಸ್ವಲ್ಪ ಇಂಗ್ಲಿಷಲ್ಲೇ ಹೇಳಿ. ಖಂಡಿತ ಹೇಳಿ. ಇದು ಎಲ್ಲ ಲಿವಿಂಗ್ ಬೀಯಿಂಗ್ಸ್, ಲಿವಿಂಗ್ ಫಾರ್ಮ್ಸ್ ಏನ್ ಇರ್ತಾವಲ್ಲ, ಅವರು ಆರ್ಗನ್ಸು ಅದೆಲ್ಲ ಸಾಕ್ಷಿ ಇದು ಮಾಡಿದ್ದಾನೆ ಪರಮಾತ್ಮ. ಎಲ್ಲ ಸಾಕ್ಷಿಭೂತನಾಗಿದ್ದಾನೆ ಪರಮಾತ್ಮ.
ಸರಿಯಾದ ಉತ್ತರ. ಇಲ್ಲಿ ಏನು ಹೇಳಿದ್ದಾರೆ ದಾಸರು ಅಂದರೆ, ಸರ್ವ ಪ್ರಾಣಿಗಳ ಸಾಕ್ಷಿ ಇಂದ್ರಿಯಕ್ಕೆ ಗೋಚರನಾಗಿದ್ದರಿಂದ ಗೋಚರನಾದ ಪ್ರಯುಕ್ತ ಏನಂತ ಕರೆದ್ರೆ, ಏನಂತ ಹೇಳಿದ್ರು ಅವನಿಗೆ? ಸರ್ವ ಸಾಕ್ಷಿಗನು, ಎಲ್ಲದಕ್ಕೂ ಸಾಕ್ಷಿ ಪ್ರಧಾನ ಆಗಿದ್ದಾನೆ. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಶರ್ವಾದಿ ವಂದ್ಯನಾದ ಪುರಂದರ ವಿಠಲನ ಸೇವಿಸುತ್ತಿಹಳು, ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ. ಆ ರೀತಿ ಪರಮಾತ್ಮ ಸರ್ವ ಸ್ಥಳದಲ್ಲಿ ಇರ್ತಾನೆ, ಸರ್ವ ಇದರಲ್ಲಿ ಇರ್ತಾನೆ. ಎಲ್ಲವನ್ನು ವೀಕ್ಷಣೆ ಕ್ಷಣ ಕ್ಷಣಕ್ಕೆ ಅವನಿಗೆ ಯೋಚನೆ ಮಾಡೋಂಗಿಲ್ಲ, ಹಾಗೇನೆ ತಿಳ್ಕೊಂಡ್ಬಿಡ್ತಾನೆ. ಅಷ್ಟು ಪವರ್ಫುಲ್ ಅಂದರೆ ಪರಮಾತ್ಮ ಒಬ್ಬನೇ, ಅವನು ಬಿಟ್ಟು ಮತ್ತೆ ಯಾರೂ ಇಲ್ಲ. ನೀವು ಈ ಒಂದು ಕಾರ್ಯಕ್ರಮಕ್ಕೆ, ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸಿದ್ದಕ್ಕೆ ನಗನಗತ ಭಾಗವಹಿಸಿದ್ರಿ. ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಅನಂತ ಧನ್ಯವಾದ. ಧನ್ಯವಾದ.